ಫೈನಲಿ ಟೀಮ್ ಇಂಡಿಯಾ ಕಪ್ ಗೆದ್ದಾಯ್ತು ಗುರು. 17 ವರ್ಷಗಳ ನಂತರ ಒಂದು ICC ಟ್ರೋಫಿನ ತಮ್ಮ ವಶ ಮಾಡ್ಕೊಳ್ಳೋದ್ರಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಎಂಥ ಅದ್ಭುತವಾದ ಗೇಮ್, ಎಂಥ ಇಂಟೆನ್ಸಿಟಿಯನ್ನು ಕಾಪಾಡ್ಕೊಂಡಿದ್ದಂಥ ಗೇಮ್. 2 ಟೀಮ್ಗಳು ಕೂಡ ಅನ್ಬೀಟನ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟಂಥ ಟೀಮ್ಗಳು. ಲಾಸ್ಟ್ ಬಾಲ್ವರೆಗೂ ಹೋದಂಥ ಮ್ಯಾಚು. ಪ್ರತಿಯೊಬ್ಬರದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಇವತ್ತಿನ ಮ್ಯಾಚ್ ವಿನ್ ಆಗಿರೋದ್ರಲ್ಲಿ. 17 ವರ್ಷಗಳ ನಂತರ ಒಂದು ICC ವರ್ಲ್ಡ್ ಕಪ್ನ ಗೆದ್ದಿರೋದು T20ನಲ್ಲಿ. ಎಂಥ ಎಮೋಷನಲ್ ಮೂಮೆಂಟು ಎಲ್ಲ ಭಾರತೀಯರಿಗೆ, ಎಲ್ಲ ಭಾರತೀಯ ಪ್ಲೇಯರ್ಸ್ಗೆ. ಪ್ರತಿಯೊಬ್ಬರು ಇಂಡಿಯನ್ಸ್ ಕೂಡ ಸೆಲೆಬ್ರೇಟ್ ಮಾಡೋವಂಥ ಮೂಮೆಂಟ್ ಇದು. ಪ್ರತಿಯೊಬ್ಬ ಪ್ಲೇಯರ್ದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಟೀಮ್ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಆಗಿರೋದು ಅಂದರೆ ಇದೆ. 2011ರಲ್ಲಿ ICC ಕಪ್ನ ಗೆದ್ದಿದ್ದು. ಇವಾಗ 2024ರಲ್ಲಿ ಮತ್ತೊಂದು ICC ಕಪ್ಪನ್ನು ಗೆದ್ದಾಯಿತು. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು. 13 ವರ್ಷಗಳ ನಂತರ ಮತ್ತೊಂದು ICC ಟ್ರೋಫಿಯನ್ನು ತಮ್ಮ ಮುಡಿಗೆ ಏರಿಸ್ಕೊಂಡಿದೆ ಭಾರತ ಮಾತೆ. ನಮ್ಮ ಕನ್ನಡದ ಕೋರನ ಕೋಚಿಂಗ್ನಲ್ಲಿ ಕೊನೆಯ ಪಂದ್ಯ ಆಡ್ತಾ ಇದ್ದಿದ್ದು ಇವತ್ತು. ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಬಂದಂಥ ಟ್ರೋಫಿ, 4ನೇ ಟ್ರೋಫಿ, 4 ಸ್ಟಾರ್ ಬರುತ್ತೆ ಇನ್ನು ಮುಂದೆ ಟೀಮ್ ಇಂಡಿಯಾ ಜರ್ಸಿಲಿ. ಒಂದು ಟ್ರೋಫಿನ ಗೆಲ್ಲಬೇಕು ಅಂದರೆ ಟೀಮ್ ಎಫರ್ಟ್ ಎಷ್ಟು ಮುಖ್ಯ ಅಂತ ಇವತ್ತಿನ ಮ್ಯಾಚ್ ಡಿಫೈನ್ ಮಾಡಿತು. 13 ವರ್ಷಗಳಿಂದ ಸೆಮಿಫೈನಲಿಗೆ ಬರೋದು, ಆಚೆ ಹೋಗೋದು ಆಗ್ತಾಯಿತ್ತು. ಯಾಕೆಂದರೆ ಟೀಮ್ ಎಫರ್ಟ್ ಮಿಸ್ ಆಗ್ತಾಯಿತ್ತು. ಇವತ್ತು ಆ ಟೀಮ್ ಎಫರ್ಟ್ ಕಾಣಿಸಿದೆ. ಅದಕ್ಕೆ ಇವತ್ತು ಟ್ರೋಫಿನ ಎತ್ತಿ ಹಿಡಿದಿದ್ದಾರೆ ನಮ್ಮ ಭಾರತ ಪ್ಲೇಯರ್ಸ್ಗಳು. ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿಯೊಬ್ಬರು. ವಿರಾಟ್ ಕೊಹ್ಲಿ 8 ಇನ್ನಿಂಗ್ಸ್ಗಳಿಂದನೂ ರನ್ ಬಂದೇ ಇರಲಿಲ್ಲ ಈ ವರ್ಲ್ಡ್ ಕಪ್ಪಲ್ಲಿ. ಫೇಲ್ಡ್ ವರ್ಲ್ಡ್ ಕಪ್ ಅಂತಲೇ ಕರಿತಾ ಇತ್ತು ವಿರಾಟ್ ಕೊಹ್ಲಿಗೆ. ಬಟ್ ಇವತ್ತು ಫೈನಲ್ನಲ್ಲೇ ಕ್ರೀಸ್ ಕಚ್ಚಿ ನಿಂತ್ಕೊಂಡು ಕೊನೆಯವರೆಗೂ ಆಡಿ 76 ರನ್, ಕ್ರೂಷಿಯಲ್ 76 ರನ್ಗಳನ್ನು ಗಳಿಸಿದ್ದು. 48 ಬಾಲಲ್ಲಿ 50 ರನ್ ಹೊಡೆದಿದ್ರು. ನೆಕ್ಸ್ಟ್ 10 ಬಾಲಲ್ಲಿ 26 ರನ್ನ ಏರಿಸ್ತಾರೆ. ಅಕ್ಷರ್ ಪಟೇಲ್ ಕ್ರೂಷಿಯಲ್ 47 ರನ್ನ ಹೊಡೆದಿದ್ದು. ಶಿವಮ್ ದುಬೆನೂ ಕೂಡ ಕ್ರೂಷಿಯಲ್ ರನ್ಸ್ನ ಹೊಡೆದಿದ್ದು. 16 ಬಾಲಲ್ಲಿ 27 ರನ್ ಬಂದಿದ್ದು ಶಿವಮ್ ದುಬೆ ಕಡೆಯಿಂದ. ಒಳ್ಳೆ ಬ್ಯಾಟ್. ಟೋಟಲ್ ಆಗಿ 176 ರನ್ನ ಸ್ಕೋರ್ ಬೋರ್ಡ್ನಲ್ಲಿ ಹಾಕಿರ್ತಾರೆ ಟೀಮ್ ಇಂಡಿಯಾ. ನನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಬಂದಂಥ ಎಲ್ಲ ಬೌಲರ್ಸ್ ಕೂಡ ಸಖತ್ತಾಗಿ ಬೌಲಿಂಗ್ ಹಾಕಿದ್ದು, ಸಖತ್ ಕಂಟ್ರೋಲಲ್ಲೇ ಇಟ್ಕೊಂಡಿದ್ರು. ಆದರೆ 1 ಓವರ್ 2 ಓವರ್ನಲ್ಲಿ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗೋದ್ರು. ನಾವಿನ್ನೂ ಸ್ವಲ್ಪ ಈಸಿಯಾಗಿ ಆಡುವಂಥ ಮ್ಯಾಚ್ನ ಕೊನೆವರೆಗೂ ತೊಗೊಂಡೋಗಿದ್ದು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ಗಳು. ಕ್ವಿಂಟನ್ ಡಿಕಾ, ಕ್ಲಾಸನ್ಗಳು ಎಂಥ ಏಟ್ಗಳು ಹೊಡೆದಿದ್ದು ಗುರು. ಕ್ಲಾಸನ್ನು 23 ಬಾಲ್ಸಲ್ಲಿ 50 ರನ್ಸ್ನ ಹೊಡಿತಾರೆ. 15ನೇ ಓವರಲ್ಲಿ ಅಕ್ಷರ್ ಪಟೇಲ್ 24 ರನ್ನ ಬಿಟ್ಕೊಡ್ತಾರೆ. ಆವಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಬಂದಿರುತ್ತೆ, ಹೋಯ್ತು ಬಿಡು, ಮುಗೀತು, ಈ ಸರಿನೂ ಕಪ್ ನಮ್ದಲ್ಲ ಅಂತ. ಅದಾದ ನೆಕ್ಸ್ಟ್ ಓವರಿಂದನೇ ಮ್ಯಾಚ್ನ ಹೇಳ್ಕೊಂಬಂದರು. ಭಾರತ ತಮ್ಮ ಕಂಟ್ರೋಲಲ್ಲಿ ತೊಗೊಂಡ್ರು. 16ನೇ ಓವರ್ನ ಹಾರ್ದಿಕ್ ಪಾಂಡ್ಯ ಕೈಗೆ ಕೊಡ್ತಾರೆ ರೋಹಿತ್ ಶರ್ಮಾ. ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲಲ್ಲೇ ಕ್ಲಾಸನ್ ವಿಕೆಟ್ ಎತ್ತುತ್ತಾರೆ. ಅಲ್ಲಿದ್ದಾನೆ ಗೇಮ್ ಚೇಂಜ್ ಆಗಿತ್ತು. 17ನೇ ಓವರಲ್ಲಿ ಬೂಮ್ರಾ ಬಂದು ಮತ್ತೊಂದು ವಿಕೆಟ್ ಎತ್ತುತ್ತಾರೆ. 19ನೇ ಓವರ್ ಹರ್ಷದೀಪ್ ಸಿಂಗ್ ಸಖತ್ತಾಗಿ ಎಂಡ್ ಮಾಡ್ತಾರೆ. ಗೇಮ್ ಚೇಂಜಿಂಗ್ ಓವರ್ ಅಂತ ಕರೆಸ್ಕೊಳ್ಳುತ್ತೆ ಇದು. ರನ್ನೇ ಕೊಡೋದಿಲ್ಲ ಈ ಓವರಲ್ಲಿ ಹರ್ಷದೀಪ್ ಸಿಂಗ್. ಫೈನಲಿ 20ನೇ ಓವರ್ ದ ಹೀರೋ ಅಂತಲೇ ಕರೆಸ್ಕೊಳ್ಳೋ ಈ ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಕೊಡ್ಬೋದು? ಬಟ್ ಎಲ್ಲರ ಪ್ರಕಾರ, ನನ್ನ ಪ್ರಕಾರ ಕೂಡ ಹಾರ್ದಿಕ್ ಪಾಂಡ್ಯನೇ ಈ ಮ್ಯಾಚ್ಗೆ ಹೀರೋ ಅಂತ ಹೇಳ್ಬೋದು. ಫಸ್ಟ್ ಬಾಲ್ನಲ್ಲಿ ಡೇವಿಡ್ ಮಿಲ್ಲರ್ನ ಔಟ್ ಮಾಡ್ತಾರೆ. ಅಲ್ಲೇ ಎಲ್ಲರದು ಕನ್ಫರ್ಮ್ ಆಗುತ್ತೆ ಈ ಮ್ಯಾಚ್ ನಮ್ಮ ಕಡೆ ಬಂದಾಯಿತು ಅಂತ. ಲಾಸ್ಟ್ 2 ಬಾಲ್ರಲ್ಲಿ 10 ರನ್ ಬೇಕಾಗಿರುತ್ತೆ. ಅದರಲ್ಲಿ ಒಂದು ವೈಡ್ ಹಾಕ್ತಾರೆ. ಆವಾಗ 10 ಬಾಲಲ್ಲಿ 9 ರನ್ ಬೇಕಾಗಿರುತ್ತೆ. 1 ಬಾಲ್ ಹಾಕ್ತಾರೆ, ಹೋಗಲ್ಲ ಬಾಲು, ಬೌಂಡ್ರಿ ಬರಲ್ಲ, ರನ್ ಬರಲ್ಲ. ಆ ಬಾಲಲ್ಲೇ ಡಿಸೈಡ್ ಆಗುತ್ತೆ ಈ ಸಲ ಕಪ್ ನಮ್ದಾಯಿತು, ಈ ಸಲ ICC ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದಾರೆ ನಮ್ಮ ಭಾರತೀಯ ಆಟಗಾರರು ಅಂತ. ಎಂಥ ಕಾಂಟ್ರವರ್ಸಿ, ಎಂಥ ನೆಗೆಟಿವ್ನ ಇಟ್ಕೊಂಡು ಬಂದಿದ್ರು ಹಾರ್ದಿಕ್ ಪಾಂಡ್ಯ ವರ್ಲ್ಡ್ ಕಪ್ನಲ್ಲಿ ಹೀರೋ ಆಗಿ ಮೂಡ್ ಬಂದಿದ್ದಾರೆ. ಮಾನಸಿಕವಾಗಿ ನೊಂದೋಗ್ಬಿಟ್ಟಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಅಂಥ ಒಂದು ಸಿಚುವೇಶನಿಂದ ಎದ್ದು ಬಂದು ಇವತ್ತು ಇಂಡಿಯಾಗೋಸ್ಕರ ಆಡಿ ಮ್ಯಾಚನ್ನ ಗೆಲ್ಸ್ಕೊಟ್ಟಿರೋದು ಅಲ್ಲದೆ ಕಪ್ಪನ್ನ ಕೂಡ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫೈನಲಿ ಇಷ್ಟು ವರ್ಷಗಳ ಟ್ರೋಫಿ ಬಾಯಾರಿಕೆ ಏನಿತ್ತು ಅದು ಇವತ್ತು ತಣಿದಿದೆ. ಎಲ್ಲ ಇಂಡಿಯನ್, ಎಲ್ಲ ಭಾರತೀಯರಿಗೂ ಒಂದು ಕ್ಷಣದ ಸಮಾಧಾನ ಅಂತೂ ಬಂದಿರುತ್ತೆ. ಸೆಲೆಬ್ರೇಷನ್ ಅಂತೂ ಇದ್ದಿದ್ದೆ. ಪ್ರತಿಯೊಬ್ಬ ಭಾರತೀಯನು ಸೆಲೆಬ್ರೇಷನ್ ಮಾಡುವಂಥ ಮೂಮೆಂಟೇನೆ ಇವತ್ತಿನ ದಿನ. ಎಷ್ಟು ಹೊತ್ತು ಮಾತಾಡಿರೋನು ಕಡಿಮೆನೇ ಈ ಮೂಮೆಂಟ್ ಬಗ್ಗೆ, ಈ ಒಂದು ವಿನ್ನಿಂಗ್ ಬಗ್ಗೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.